ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆದ್ರೆ ಗೆಲ್ಲೋದ್ಯಾರು ಗೊತ್ತಾ? ಅಮೆರಿಕದ ಗುಪ್ತಚರ ಸಂಸ್ಥೆ ವರದಿಯಲ್ಲಿ ಸ್ಫೋಟಕ ಸೀಕ್ರೆಟ್ ರಿವೀಲ್. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸೇನಾ ಬಲ ಹೇಗಿದೆ? ಭಾರತಕ್ಕೆ ಬಲವಾಗಿ ನಿಂತಿವೆ ಈ ಬಲಿಷ್ಠ ರಾಷ್ಟ್ರಗಳು. ಮುಂದೆ ಭಾರತದ ಮುಂದೆ ಪಾಕಿಸ್ತಾನ ಕಮಕ್ ಕಿಮಕ್ ಅನ್ನಂಗಿಲ್ಲ. ಭಾರತದ ವೆಪನ್ಗಳ ಸಂಖ್ಯೆ ಕೇಳಿದ್ರೇನೆ ಪತ್ರಗುಟ್ಟುತ್ತೆ ಪಾಕಿಸ್ತಾನ. ಅದೊಂದು ಹೆಜ್ಜೆ ಮುಂದಿಟ್ರೆ ಶತ್ರು ದೇಶದ ಸರ್ವನಾಶ ಗ್ಯಾರಂಟಿ. ನಮಸ್ಕಾರ ವೀಕ್ಷಕರೇ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ಗೆ ರಣಹೇಡಿ ಉಗ್ರರು ನುಗ್ಗಿ ಅಟ್ಟಹಾಸವನ್ನ ಮೆರೆದ ಬೆನ್ನಲ್ಲೇ, ಅಮಾಯಕರನ್ನ ಹತ್ಯೆ ಮಾಡಿದ ಬೆನ್ನಲ್ಲೇ ಭಾರತ ಯಾವುದೇ ಮುಲಾಜಿಲ್ಲದೆ ಪಾಕಿಸ್ತಾನದ ವಿರುದ್ಧ ದಿಟ್ಟ ಕ್ರಮಗಳನ್ನು ಕೈಗೊಳ್ತಾ ಇದೆ. ಈಗಾಗಲೇ ಭಾರತ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ರೀತಿಯ ಸಂಬಂಧಗಳಿಗೂ ಎಳ್ಳು ನೀರು ಬಿಡೋದಕ್ಕೆ ಮುಂದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಾಕಿಸ್ತಾನದ ಪ್ರಜೆಗಳ ವೀಸಾಗಳನ್ನು ರದ್ದು ಮಾಡಿ ವಾಪಸ್ ಅವರನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದೆ. ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿಕೊಳ್ತಾ ಇದೆ. ಇವೆಲ್ಲದರ ನಡುವೆ ಈ ಮೂಮೆಂಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತಾ? ಯುದ್ಧ ಆಗುವ ಸಂಭವ ಇದೆಯಾ? ಒಂದು ವೇಳೆ ಯುದ್ಧ ಆದರೆ ಯಾರ ಕೈ ಮೇಲಾಗುತ್ತೆ, ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಯುಎಸ್ನ ಗುಪ್ತಚರ ಸಂಸ್ಥೆ 1993ರಲ್ಲಿ ತನ್ನ ಡಾಕ್ಯುಮೆಂಟ್ರಿಯಲ್ಲಿ ಆಗಲೇ ಹೇಳಿದೆ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ವೇಳೆ ಯುದ್ಧ ಆಯಿತು ಅಂದರೆ ಯಾರು ಗೆಲ್ತಾರೆ ಅಂತ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ಸುದೀರ್ಘ ಇತಿಹಾಸ ಇದೆ. 1999ರ ಕಾರ್ಗಿಲ್ ಯುದ್ಧದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಯುದ್ಧ ಆಗಿಲ್ಲ. ಆದರೆ ಈ ಪಾಪಿ ಪಾಕಿಸ್ತಾನ ಉಗ್ರರನ್ನ ಛೂ ಬಿಟ್ಟು ಭಾರತದಲ್ಲಿ ನಮ್ಮ ಸೈನಿಕರನ್ನ, ಮುಗ್ಧ ಜನರನ್ನ ಬಲಿ ಪಡೆದುಕೊಳ್ತಾನೆ ಇದೆ. ಭಾರತ ಕೂಡ ಅಷ್ಟೇ ಈ ಉಗ್ರರಿಗೆ, ಪಾಕಿಸ್ತಾನದ ಸೈನಿಕರಿಗೆ ಅದೇ ದಾಟಿಯಲ್ಲಿ ಪ್ರತ್ಯುತ್ತರವನ್ನ ನೀಡ್ತಾ ಬಂದಿದೆ. CIA ಡಾಕ್ಯುಮೆಂಟ್ರಿಯಲ್ಲಿ ವಿವಿಧ ದೇಶಗಳ ಯುದ್ಧದ ಪರಿಸ್ಥಿತಿ ಹಾಗೂ ಮಿಲಿಟರಿ ಪ್ರಾಬಲ್ಯ ಇವೆಲ್ಲವನ್ನ ಕೂಡ ಡಾಕ್ಯುಮೆಂಟ್ ಮಾಡಲಾಗಿದೆ. ಇಲ್ಲಿವರೆಗೂ ಕೂಡ ಇದನ್ನ ತುಂಬಾನೇ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿಕೊಂಡು ಬರಲಾಗಿತ್ತು. ಆದರೆ ಇತ್ತೀಚೆಗೆ ಇದನ್ನ ಬಹಿರಂಗ ಮಾಡಲಾಗಿದೆ. ಇದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಏನ್ ಆಗುತ್ತೆ ಅನ್ನೋದನ್ನು ಕೂಡ ಉಲ್ಲೇಖಿಸಲಾಗಿದೆ. CIAಯ 1993ರ ಡಾಕ್ಯುಮೆಂಟ್ ಪ್ರಕಾರ ಇವತ್ತು ಅಥವಾ ಭವಿಷ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಏನಾದರೂ ಆಯಿತು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ವಿನಾಶ ಕಟ್ಟಿಟ್ಟ ಬುತ್ತಿ. ಪಾಕಿಸ್ತಾನದ ಸೇನೆಯೇ ಸರ್ವನಾಶ ಆಗಬಹುದು ಅಥವಾ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ದೇಶವೇ ಒಡಿಸ್ ಆಗಬಹುದು ಅಂತ ಹೇಳಿ ಇದರಲ್ಲಿ ಬರೆಯಲಾಗಿದೆ. ಪಾಕಿಸ್ತಾನದ ಸಾಂಪ್ರದಾಯಿಕ ಎದುರಾಳಿ ಭಾರತವು ಬಲಿಷ್ಠವಾಗಿದೆ. ಭಾರತದೊಂದಿಗೆ ಯುದ್ಧದ ಪರಿಸ್ಥಿತಿ ಬಂದರೆ ಅದನ್ನು ಅಡ್ಡಿಪಡಿಸೋದಕ್ಕೆ ಮತ್ತು ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಆದ್ಯತೆಯಾಗಿ ಬಳಕೆ ಮಾಡಿಕೊಳ್ಬಹುದು ಅಂತ ಹೇಳಿ CIA ವರದಿ ಹೇಳಿದೆ. ಭಾರತದ ಸೇನೆಯಲ್ಲಿ ತುಂಬಾನೇ ಸುಧಾರಣೆಯಾಗಿದೆ. ಸ್ವಾತಂತ್ರ್ಯ ನಂತರದಿಂದ ಇಲ್ಲಿವರೆಗೂ ಕೂಡ ಭಾರತದ ಸೇನೆ ತುಂಬಾ ಬಲಿಷ್ಠವಾಗ್ತಾ ಬಂದಿದೆ. ಹೀಗಾಗಿ ಪಾಕಿಸ್ತಾನ ಭಾರತವನ್ನು ಎದುರಿಸೋದು ತುಂಬಾನೇ ಕಷ್ಟ. ಪಾಕಿಸ್ತಾನಕ್ಕಿಂತಲೂ ಭಾರತದ ಬಳಿ ಹೆಚ್ಚಿನ ಪರಮಾಣು ಶಸ್ತ್ರಾಸ್ತ್ರ, ಮಿಲಿಟರಿ ಸಾಧನೆಗಳಿವೆ ಅಂತ ಹೇಳಿ 1993ರಲ್ಲಿ CIA ಆಗ್ಲೇನೆ ಉಲ್ಲೇಖ ಮಾಡಿತ್ತು. ನಿಮ್ಗೆ ಸುಮ್ಮನೆ ಚಿಕ್ಕದಾಗಿ ಒಂದು ಭಾರತ ಹಾಗೂ ಪಾಕಿಸ್ತಾನದ ಮಿಲಿಟರಿ ಪವರ್ ಬಗ್ಗೆ ಹೇಳ್ಬಿಡ್ತೀನಿ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಷ್ಟೆಷ್ಟಿದೆ ಎರಡೂ ದೇಶಗಳ ನಡುವೆ ಅಂತ ಹೇಳಿ. ಜಗತ್ತಿನ ಒಟ್ಟಾರೆ ಮಿಲಿಟರಿ ಪವರ್ನಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಇದೇ ತುಂಬಾ ಒಂದು ಗ್ರೇಟೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಹಾಗೇನೆ ಇವೆರಡೂ ದೇಶಗಳ ನಡುವಿನ ಮಿಲಿಟರಿ ಬಲಾಬಲವನ್ನು ನೋಡೋದಾದ್ರೆ ಭಾರತೀಯ ಭೂಸೇನೆ 12 ಲಕ್ಷ, ಪಾಕಿಸ್ತಾನದ ಭೂಸೇನೆ 5.6 ಲಕ್ಷ, ಭಾರತೀಯ ವಾಯುಪಡೆ 1.4 ಲಕ್ಷ, ಪಾಕಿಸ್ತಾನದ ವಾಯುಪಡೆ 70,000, ಭಾರತದ ನೌಕಾಪಡೆ 70,000 ಹಾಗೂ ಪಾಕಿಸ್ತಾನದ ನೌಕಾಪಡೆಯ ಬಲ 30,000. ಇನ್ನು ಭಾರತದ ಒಟ್ಟು ಸೈನಿಕರು 14.55 ಲಕ್ಷ ಇದ್ದರೆ ಪಾಕಿಸ್ತಾನದ ಒಟ್ಟು ಸೈನಿಕರು ಅದರ ಅರ್ಧದಷ್ಟು ಇಲ್ಲ, ಭಾರತದ ಅರ್ಧದಷ್ಟು ಇಲ್ಲ, ಕೇವಲ 6.54 ಲಕ್ಷ. ಇನ್ನು ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಅಂದ್ರೆ LOC ಉದ್ದಕ್ಕೂ ಕೂಡ ಏನು ಒಳನುಸುಳುವಿಕೆ ಮಾಡ್ತಾರೆ ಉಗ್ರರಲ್ಲ, ಆ ಮಾರ್ಗವನ್ನು ಮುಚ್ಚೋದಕ್ಕೆ ಹಾಗೂ ಪಾಕಿಸ್ತಾನದ ವಿರುದ್ಧ ಉಗ್ರರಿಗೆ ಕುಮ್ಮಕ್ಕನ್ನು ಕೊಡುತ್ತಿರುವ, ಉಗ್ರರಿಗೆ ಸ್ವರ್ಗ ತಾಣವಾಗಿರುವ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ಭಾರತ ಎಲ್ಲಾ ನಿಟ್ಟಿನಲ್ಲೂ ಕೂಡ ಸಮರ್ಥವಾಗಿದೆ ಅಂತ ಹೇಳಿ ಅಮೆರಿಕದ ಗುಪ್ತಚರ ಸಂಸ್ಥೆ ವರದಿಯಲ್ಲಿ ಹೇಳಿದೆ. ಆಲ್ರೆಡಿ ಭಾರತ ಏನು ಅನ್ನೋದನ್ನು ತೋರಿಸಿದೆ. ಪಾಕಿಸ್ತಾನದ ವಿರುದ್ಧ ಮರ್ಸಿಲೆಸ್ಲಿ ಎಲ್ಲಾ ರೀತಿಯ ದಿಟ್ಟ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಸೊ ಓವರ್ ಆಲ್ ಎಲ್ಲಾ ವಿಭಾಗದಲ್ಲೂ ಕೂಡ ಅದು ಸೇನೆ ವಿಭಾಗನೇ ಇರಬಹುದು, ಮಿಲಿಟರಿ ಎಕ್ವಿಪ್ಮೆಂಟ್ ವಿಚಾರನೇ ಇರಬಹುದು, ರಾಜತಾಂತ್ರಿಕ ವಿಭಾಗವೇ ಇರಬಹುದು,
ನೋವೇರ್ ಕಂಪ್ಯಾರಿಸನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಹೇಳಿಕೊಂಡು CIA ಕೂಡ ಹೇಳಿದೆ. ಇದೆಲ್ಲ ಒಂದು ಕಡೆ ಆದರೆ ಈಗಾಗಲೇ ಪಹಲ್ಗಾಮ್ನಲ್ಲಿ ಉಗ್ರರೇನು ದಾಳಿ ನಡೆಸಿದ್ರಲ್ಲ, ಜಾಗತಿಕ ಮಟ್ಟದಲ್ಲಿ ಭಾರಿ ಖಂಡನೆ ವ್ಯಕ್ತವಾಗಿದೆ. ಮೊದಲನೇದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದನ್ನ ತುಂಬಾನೇ ವಿರೋಧ ವ್ಯಕ್ತಪಡಿಸಿದ್ದು, ನಾವು ಭಾರತದ ಜೊತೆಗೆ ಸದಾ ಇದ್ದೀವಿ ಅಂತ ಹೇಳಿ ಈಗಾಗಲೇ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಇನ್ನು ಉಗ್ರರ ಹೆಡೆಮುರಿಯನ್ನ ಕಟ್ಟೋದಕ್ಕೆ, ಪಾಕಿಸ್ತಾನಕ್ಕೆ ತಕ್ಕದಾದ ಶಾಸ್ತಿ ಮಾಡೋದಕ್ಕೆ ಭಾರತದ ಜೊತೆಗೆ ಹಲವು ದೇಶಗಳು ಈಗಾಗಲೇ ಕೈ ಜೋಡಿಸಿವೆ. ಈ ನಡುವೆ ಭಾರತ ವಿವಿಧ ದೇಶದ ರಾಯಭಾರಿಗಳ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದು, ಬಲಿಷ್ಠ ರಾಷ್ಟ್ರಗಳು ಕೂಡ ಭಯೋತ್ಪಾದನೆ ವಿಚಾರದಲ್ಲಿ ನಾವು ಭಾರತದೊಂದಿಗೆ ಇದ್ದೀವಿ ಅಂತ ಹೇಳಿಕೊಂಡು ಭರವಸೆಯನ್ನು ನೀಡಿವೆ. ಈಗಾಗಲೇ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ದೆಹಲಿಯಲ್ಲಿರುವ ಜರ್ಮನಿ, ಜಪಾನ್, UK, ಪೋಲೆಂಡ್, ರಷ್ಯಾದ ರಾಯಭಾರಿಗಳಿಗೆ ಪಹಲ್ಗಾಮ್ನಲ್ಲಿ ಏನು ಭಯೋತ್ಪಾದಕರು ದಾಳಿಯನ್ನು ನಡೆಸಿದ್ರಲ್ಲ ಅವೆಲ್ಲದರ ಕುರಿತು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಒಂದು ಕಡೆ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲೂ ಕೂಡ ಬೆಂಬಲ ಸಿಗ್ತಾ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನದ ವಿರುದ್ಧ ಬೇರೆ ದೇಶಗಳು ಕೂಡ ಸೆಟ್ಟೆದು ನಿಂತಿವೆ. ಇವೆಲ್ಲದರ ನಡುವೆ ಒಂದು ಮಹತ್ತರವಾದ ಬೆಳವಣಿಗೆ ನಡೆದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಪಾಕಿಸ್ತಾನ ಅಂತ ಹೇಳಿದ್ರೆ ಉಗ್ರರ ಸ್ವರ್ಗ ತಾಣ, ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಆದರೆ ಪಾಕಿಸ್ತಾನ ಯಾವಾಗಲೂ ಕೂಡ ಇದನ್ನ ಅಲ್ಲಗಳಿತಾನೆ ಬರ್ತಾ ಇದೆ. ನಾವು ಝೀರೋ ಟಾಲರೆನ್ಸ್ ಹೊಂದಿದ್ದೀವಿ ಟೆರರಿಸಂ ವಿರುದ್ಧ ಅಂತ ಬಾಯಲ್ಲಿ ಬೊಗಳೆ ಬಿಡುತ್ತೆ. ಆದರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಅಲ್ವಾ, ಒಂದಲ್ಲ ಒಂದಿನ ಹೊರಗೆ ಬರಬೇಕು. ಪಾಕಿಸ್ತಾನದ ರಕ್ಷಣಾ ಸಚಿವರೇ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಏನಂದಿದ್ದಾರೆ ಅಂತ ಹೇಳಿದ್ರೆ, ಅಮೆರಿಕ ಹಾಗೂ ಬ್ರಿಟನ್ಗೋಸ್ಕರ ನಾವು ದಶಕಗಳಿಂದ ಉಗ್ರ ಸಂಘಟನೆಗಳಿಗೆ, ಭಯೋತ್ಪಾದಕರಿಗೆ ಬೆಂಬಲವನ್ನು ನೀಡ್ತಾ ಬಂದಿದ್ದೀವಿ ಅಂತ ಹೇಳ್ಕೊಂಡು. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಂದು ಕಡೆ ಇಂಟರ್ವ್ಯೂ ಕೊಡ್ತಾ ಏನಂದ್ರು ಗೊತ್ತಾ, ಕಳೆದ 3 ದಶಕದಿಂದ ನಾವು ಯುನೈಟೆಡ್ ಸ್ಟೇಟ್ಸ್ಗಾಗಿ ಕೊಳಕು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ, ತರಬೇತಿ, ಹಣಕಾಸಿನ ನೆರವು, ಇದರ ಸುದೀರ್ಘ ಇತಿಹಾಸದ ಬಗ್ಗೆ ಸಂದರ್ಶಕರು ಪ್ರಶ್ನೆಯನ್ನ ಕೇಳಿದಾಗ ಖ್ವಾಜಾ ಆಸಿಫ್ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ನೀವೇ ಒಪ್ಕೊಂಡ್ರಲ್ವಾ, ಇಲ್ಲಿವರೆಗೂ ಕೂಡ ಜಾಗತಿಕ ಮಟ್ಟದಲ್ಲಿ ನಿಮ್ಮ ಮುಖವಾಡವನ್ನ ನೀವೇ ಬಯಲು ಮಾಡಿಬಿಟ್ರಿ. ಇವಾಗ ಇಲ್ಲಿವರೆಗೂ ಏನಂತಿದ್ರಿ, ಉಗ್ರರಿಗೂ ನಮಗೂ ಸಂಬಂಧನೇ ಇಲ್ಲ, ಭಾರತದಲ್ಲಿ ಏನು ಉಗ್ರ ದಾಳಿ ಆಗ್ತಾ ಇದೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಮಾತಾಡ್ತಿದ್ದವರು ಇವತ್ತು ಅಲ್ಲಿನ ಸರ್ಕಾರದ ರಕ್ಷಣಾ ಸಚಿವರೇ ತಮ್ಮ ದೇಶ ಉಗ್ರರ ಸ್ವರ್ಗ ತಾಣ ಅನ್ನೋದನ್ನ ದೊಡ್ಡ ವೇದಿಕೆಯಲ್ಲಿ ಇಡೀ ಜಗತ್ತಿನ ಮುಂದೆ ಒಪ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಬೆನ್ನಲ್ಲೇ ಈ ಉಗ್ರರು ಪಾಕಿಸ್ತಾನ ಮೂಲದವರು ಅನ್ನೋ ಸತ್ಯ ಎಲ್ಲಾ ಕಡೆ ಕೂಡ ಗೊತ್ತಾಗಿದೆ. ಸೊ ಇವರು ಪಾಕಿಸ್ತಾನ ಮೂಲದವರು ಅಂತ ವರದಿಯೇನು ಬಂದಿದೆ. ಈ ನಡುವೆನೇ ಪಾಕಿಸ್ತಾನದ ರಕ್ಷಣಾ ಸಚಿವ ಈ ರೀತಿ ಹೇಳಿಕೆ ಕೊಟ್ಟಿರೋದು ನಿಜಕ್ಕೂ ಕೂಡ ಪಾಕಿಸ್ತಾನದ ನರಿ ಬುದ್ಧಿಯನ್ನ, ಪಾಕಿಸ್ತಾನದ ಕರಾಳ ಮುಖವನ್ನ ಬಯಲು ಮಾಡುತ್ತೆ. ಈಗಾಗಲೇ ಉರಿ ಮತ್ತು ಪುಲ್ವಾಮಾ ದಾಳಿ ಬಳಿಕ ಯಾವ ರೀತಿ ಭಾರತ ಪಾಕಿಸ್ತಾನದ ಸೇನೆಗೆ, ಅಲ್ಲಿನ ಉಗ್ರರಿಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಅನ್ನೋದನ್ನ ನಾವು ನೋಡಿದೀವಿ. ಈಗ ಪಹಲ್ಗಾಮ್ ದಾಳಿಯ ಬಳಿಕವೂ ಅಷ್ಟೇ ಭಾರತ ಪಾಕಿಸ್ತಾನದ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ರಾಜತಾಂತ್ರಿಕವಾಗಿ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಒಂದು ವೇಳೆ ನಾನಾಗ್ಲೇ ಹೇಳಿದಂತೆ ಈಗ ಆ ರೀತಿ ಪರಿಸ್ಥಿತಿ ಇಲ್ಲ, ಯುದ್ಧದ ಪರಿಸ್ಥಿತಿ ಇಲ್ಲ. ಒಂದು ವೇಳೆ ಈ ರೀತಿ ಯುದ್ಧ ಆಯಿತು ಅಂತ ಆದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗೆಲುವು ಭಾರತಕ್ಕೆ ಒಲಿಯುತ್ತೆ, ವಿನಾಶ ಪಾಕಿಸ್ತಾನಕ್ಕೆ ಕಟ್ಟಿಟ್ಟ ಬುತ್ತಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.